ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಒಂದು ಬ್ರೈಡಲ್ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ರಿಂಗ್ ಬೀಡ್ ಆಪ್ಷನಲ್ ಬೇಬಿ ಕುಚ್ಚಿನ ಮೇಲೆ ಬೇಕಾದರೆ ಹಾಕೋಬೋದು, ಹಾಕಿಕೊಂಡ್ರೆ ಡಿಸೈನ್ ಹೆವಿಯಾಗಿ ಕಾಣಿಸ್ತದೆ. ಈ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ. ಶುರುವಿಗೆ ಒಂದು ರಿಂಗ್ ಬೀಡನ್ನು ತೆಗೆದುಕೊಂಡು ಇದಕ್ಕೆ 2 ಸತಿ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ 2 ಸತಿ ಹಾಕಿಕೊಳ್ಳೋಣ ನಾಟ್. ನೆಕ್ಸ್ಟ್ ಈ ನಾಟಿನ ಮೇಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ನಾಟಿನ ಮೇಲೇ ಬರಬೇಕು. ಇನ್ನೆರಡು ಚೈನ್ ಸ್ಟಿಚ್ಚು, ಇದೊಂದು ಕಂಬದ ಹಾಗೆ ಕನ್ಸಿಡರ್. 2 ಚೈನ್ ಸ್ಟಿಚ್ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡನ್ನು ಸ್ವಲ್ಪ ದೂರ ಇದೇ ರೀತಿಯಲ್ಲಿ ಹಿಡ್ಕೊಂಡು ಕಂಟಿನ್ಯೂ ಮಾಡೋಣ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ. ಈಗ ಡಬಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ಚು, 1 2 3. ಇನ್ನು ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ ಕಂಬ ಮತ್ತು ಡಬಲ್ ಕ್ರೋಶೆದ ಮಧ್ಯೆ ಅದರೊಳಗಡೆ ಹೋಗಿಬಿಟ್ಟು 2 ಲೂಪ್ ಆಯಿತಾ. ಇಲ್ಲಿ 2 ಲೂಪನ್ನು ಒಂದು ಮಾಡೋಣ. ಅಲ್ಲಿಗೆ ಒಂದು ಪೀಕಾಟ್ ಆಯಿತು ನೋಡಿ. ಇದೇ ರೀತಿ ಡಬಲ್ ಕ್ರೋಶೆ ಮತ್ತು ಪೀಕಾಟ್ ಹಾಕ್ಕೊಂಡು ಪೂರ್ತಿ ರಿಂಗಲ್ಲಿ ವರ್ಕ್ ಮಾಡ್ತಾ ಹೋದರೆ ಆಯಿತು. ಇಲ್ಲಿ ಡಬಲ್ ಕ್ರೋಶೆ 15ರಿಂದ 16 ಹಿಡಿತದೆ. ಅದು ನಾವು ಹಾಕುವ ಡಬಲ್ ಕ್ರೋಶೆಯ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಒಬ್ಬೊಬ್ಬರಿಗೆ 15, ಒಬ್ಬೊಬ್ಬರಿಗೆ 16 ಹಿಡಿತದೆ. ನೀವು ಹಾಕುವ ಲೆಂತಿನ ಮೇಲೆ, ಉದ್ದ ಅಗಲದ ಮೇಲೆ ಡಿಪೆಂಡ್ ಆಗಿರ್ತದೆ. ಪೂರ್ತಿ ರಿಂಗಿನೊಳಗೆ ಇದೇ ರೀತಿ ಡಬಲ್ ಕ್ರೋಶೆ ಪೀಕಾಟ್ ಸ್ಟಿಚ್ ಹಾಕ್ಕೊಂಡು ಹೋದರೆ ಆಯಿತು. ಡಿಸೈನ್ ನೋಡಲಿಕ್ಕೆ ಸ್ವಲ್ಪ ಟ್ರಿಕ್ಕಿ ಅಂತ ಅನ್ನಿಸ್ತದೆ, ಆದರೆ ಮಾಡ್ತಾ ಹೋಗುವಾಗ ತುಂಬ ಈಸಿಯಾದ ಡಿಸೈನ್ ಆಗಿರ್ತದೆ ಇದು. ಈ ರೀತಿಯೆಲ್ಲ ದಾರ ತಪ್ಪಿ ಹೋದರೆ ಇನ್ನೊಂದು ಸತಿ ಬಂದು ಈ ರೀತಿಯಲ್ಲಿ ದಾರ ಹಿಡ್ಕೊಂಡ್ರೆ ಆಯಿತು. ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ ಡಬಲ್ ಕ್ರೋಶೆ. ಈ ರೀತಿಯಲ್ಲಿ ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಈಗ ಗ್ಯಾಪ್ ಇದೆ ನೋಡಿ, ಇಲ್ಲಿ ಇನ್ನು 3 ಚೈನ್ ಸ್ಟಿಚ್ಚು, 1 2 3. ಈಗ ಇಲ್ಲಿ ದಾರ ತಗೊಳ್ಳಿಕ್ಕೆ ಏನಿಲ್ಲ, 3 ಚೈನ್ ಸ್ಟಿಚ್ ಆದಮೇಲೆ ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಿನೊಳಗಡೆ ಬಂದು ಒಂದು ಪೀಕಾಟ್ ಮಾಡಿಕೊಂಡ್ರೆ ಆಯಿತು. ಪ್ರತಿ ಸತಿನೂ ಅಷ್ಟೇ ಮಾಡಲಿಕ್ಕೆ. ನಾನು ಈ ವರ್ಕ್ ಸ್ವಲ್ಪ ದೂರ ಮಾಡಿ ಆದಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ವರ್ಕ್ ಇಷ್ಟು ತನಕ ಬಂದಿದೆ. ಇನ್ನೊಂದು ಡಬಲ್ ಕ್ರೋಶೆ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ. ಅದು ಸ್ವಲ್ಪ ದೂರ ತನಕ ಇದ್ದರೆ ಥ್ರೆಡ್ ಬಿಚ್ಚಿಕೊಳ್ಳುವ ಚಾನ್ಸ್ ಇರೋದಿಲ್ಲ ಅಂತ ಆ ರೀತಿಯಲ್ಲಿ ಹಿಡ್ಕೊಂಡಿರೋದು ಥ್ರೆಡ್ಡನ್ನು. ಡಬಲ್ ಕ್ರೋಶೆ ಆಯಿತಾ. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ಗ್ಯಾಪಲ್ಲಿ ಕಾಣಿಸ್ತದಲ್ಲ, ಗ್ಯಾಪ್ ಇದು, ಗ್ಯಾಪಲ್ಲಿ ಪೀಕಾಟ್ ಮಾಡಿಕೊಂಡು ಈ ಎಕ್ಸೆಸ್ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ತೀನಿ ನಾನು. ಇದೇ ರೀತಿ ಪೂರ್ತಿ ವರ್ಕ್ ಮಾಡಿಕೊಳ್ತೇನೆ. ಇವಾಗ ನಾವಿಲ್ಲಿ ಲಾಸ್ಟಿನ ಡಬಲ್ ಕ್ರೋಶೆಗೆ ಬಂದಿದ್ದೀವಿ. ಎರಡರಲ್ಲಿ ಒಂದು ಮಾಡಿ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 3 ಚೈನ್ ಸ್ಟಿಚ್ ಆದಮೇಲೆ ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ ಗ್ಯಾಪಲ್ಲಿ ಒಂದು ಪೀಕಾಟ್ ಹಾಕಿಕೊಳ್ಳೋಣ. ಇನ್ನೀಗ ಇದನ್ನು ಫಿನಿಶ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಇದೊಂದು ಚೈನ್ ಹಾಕಿದ್ವಲ್ಲ, 2 ಕಂಬ, ಅಂದರೆ ಒಂದು ಕಂಬ ಹಾಕಿದ್ವಲ್ಲ, 2 ಚೈನ್ ಸ್ಟಿಚ್ ಹಾಕಿಲ್ಲಿ ಇದರ ಒಳಗಡೆ ಬಂದುಬಿಟ್ಟು ಒಂದು ಸ್ಲಿಪ್ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ 2 ಒಂದು ಮಾಡಿದರೆ ಒಂದು ಸ್ಲಿಪ್ ನಾಟ್ ಆಗ್ತದೆ.
ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿದರೆ ಆಯಿತು. ಈ ರೀತಿಯಲ್ಲಿ ಫಿನಿಶ್ ಆಗ್ತದೆ ವರ್ಕ್. ಇನ್ನು ಉಳಿದ ಥ್ರೆಡನ್ನು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ. ಈಗ ರಿಂಗ್ ಈ ರೀತಿಯಾಗಿ ಪೀಕೋ ಸ್ಟಿಚ್ ಹಾಕಿ ರೆಡಿಯಾಗಿದೆ ಅಲ್ವಾ. ಇದು ಫ್ರಂಟ್ ಸೈಡು ರಿಂಗಿತ್ತು, ಇದು ಬ್ಯಾಕ್ ಸೈಡು. ಇಲ್ಲಿ ಗ್ಲೂ ಹಾಕಿದ್ದೀವಿ ನೋಡಿ, ಕಾಣ್ತದ. ಈ ಬ್ಯಾಕ್ ಸೈಡಲ್ಲಿ ಸೆಂಟರಲ್ಲಿ ಈ ರೀತಿಯಲ್ಲಿ ಒಂದು ನಾಟ್ ಹಾಕಿಕೊಳ್ಳೋಣ. ನಾಟ್ ಹಾಕಿಕೊಂಡು ಈ ರೀತಿಯ ಒಂದು ಗೋಲ್ಡನ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಈಚೆ ಸೈಡಲ್ಲಿ ಇನ್ಸರ್ಟ್ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕಿಕೊಳ್ತೇನೆ. ಈ ರೀತಿಯಾಗಿ ಕಾಣ್ತದೆ ನೋಡಿ. ಇದನ್ನೀಗ ನಾಟ್ ಹಾಕಿಕೊಳ್ತೀನಿ ನಾನು. ಇನ್ನು ನೆಕ್ಸ್ಟ್ ಈ ರೀತಿಯ ಕುಚ್ಚು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಈ ರೀತಿಯಲ್ಲಿ ಒಂದು ರಿಂಗ್ ಬೀಡನ್ನು ತೆಗೆದುಕೊಂಡು ರಿಂಗ್ ಬೀಡ್ನ ಒಳಗೆ ನಾನು 110 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಲ್ಲಿ ಹಿಡ್ಕೊಂಡು ಒಂದೇ ಲೆಕ್ಕ ಮಾಡಿ ಹಿಡ್ಕೋಬೇಕು. ಸ್ವಲ್ಪ ಲೂಸ್ ಇಟ್ಕೊಂಡು ಇಲ್ಲ ಗೊತ್ತಿ ಈ ರೀತಿ ಬೆಂಡಾಗಿ ಹಿಡ್ಕೊಂಡು ಒಂದು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಹಿಡ್ಕೊಂಡು ಸ್ವಲ್ಪ ಕೆಳಗಡೆ ರಿಂಗ್ ಬೀಡ ಸ್ವಲ್ಪ ಮೂವ್ ಆಗಿ ಹೀಗೆ ಹಿಡ್ಕೊಂಡು ನೋಡಿದರೆ ಗೊತ್ತಾಗ್ತದೆ. ಇಲ್ಲ ಗೊತ್ತಾ, 3 ರಿಂದ 4 ಸತಿ ದಾರ ಸುತ್ತಿಬಿಟ್ಟು ನಾಟ್ ಹಾಕಿಕೊಳ್ಳೋಣ. ದಾರ ಸುತ್ತಿಕೊಂಡಾಗಿದೆ. ಇಲ್ಲಿ ದಾರದ ಒಳಗಡೆನೆ ಹೋಗ್ಬಿಟ್ಟು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ನೊಂದು ಸತಿ 2 ಸತಿ ನಾಟ್ ಹಾಕಿಕೊಂಡು ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಇನ್ನು ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಮಗೆ ಬೇಕಾದ ಲೆಂತಲ್ಲಿ ಟ್ರಿಮ್ ಮಾಡಿಕೊಂಡು ಈ ರಿಂಗನ್ನು ಈ ರೀತಿಯಾಗಿಯೂ ಫಿಕ್ಸ್ ಮಾಡಿಕೊಳ್ಬೋದು. ನಾನಿಲ್ಲಿ ಈ ರೀತಿ ಕೆಳಗೆ ಮಾಡಿ ಸ್ವಲ್ಪ ಯೂನೀಕ್ ಆಗಿರಲಿ ಅಂತ ಈ ರೀತಿಯಲ್ಲಿ ಫಿಕ್ಸ್ ಮಾಡಿಕೊಳ್ತೇನೆ. ಬನ್ನಿ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡುವ. ನಾನಿಲ್ಲಿ ಒಂದು ಫಿಂಗರ್ನಾಗೆ ಈ ರೀತಿ ಫಿಂಗರ್ ಇಟ್ಕೊಂಡು ಕ್ಯಾಪ್ ತೆಕ್ಕೊಂಡಿದ್ದೀನಿ. ನೀವು ನಿಮಗೆ ಬೇಕಾದ ಲೆಂತಲ್ಲಿ ತೆಗೋಬೋದು. ತೆಗೆದುಕೊಂಡು ಒಂದು ಸತಿ ನಾಟ್ ಹಾಕಿ ಇನ್ನೊಂದು ಸತಿ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ನು ಇದನ್ನು ಈ ರಿಂಗ್ ಕುಚ್ಚು ಮಾಡ್ಕೊಂಡ್ವಲ್ಲ, ಈ ಕುಚ್ಚನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಕುಚ್ಚು ಇನ್ಸರ್ಟ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ಇಲ್ಲ ಗೊತ್ತಾನೆ ಕೆಳಗಡೆ ಸೂಜಿ ಹಾಕಿಕೊಂಡು ಫಿಕ್ಸ್ ಮಾಡಿಕೊಳ್ಳೋಣ ಆ ಕುಚ್ಚನ್ನು. ಈ ರೀತಿಯಾಗಿ ಇನ್ನಿಲ್ಲಿಗೆ ಇನ್ನೊಂದು ಸತಿ ಹಾಕಿಕೊಂಡು ನಾಟ್ ಮಾಡಿಕೊಳ್ತೀನಿ ನಾನು. ಇಷ್ಟೇ ಕೆಲಸ ಇದ್ರದ್ದು ನೋಡಿ. ಇದಿಲ್ಲಿಗೆ ನಾಟ್ ಆಯಿತು. ಇನ್ನೊಂದು ಸತಿ ನಾಟ್ ಹಾಕಿಕೊಂಡು ಈ ಥ್ರೆಡ್ಡನ್ನು ಟ್ರಿಮ್ ಮಾಡ್ತೀನಿ. ನೆಕ್ಸ್ಟ್ ಈ ರಿಂಗನ್ನು ಕೂಡ ಅದೇ ರೀತಿಯಲ್ಲಿ ಒಂದು ರಿಂಗ್ ಒಂದು ಇದರಷ್ಟು ಉಗುರಿನಷ್ಟು ಗ್ಯಾಪ್ ಕೊಟ್ಟು ಬೆರಳಿನಷ್ಟು ಗ್ಯಾಪ್ ಕೊಟ್ಟು ಇಲ್ಲ ಗೊತ್ತಾ ಫಿಕ್ಸ್ ಮಾಡಿಕೊಳ್ಳೋಣ. ಸೇಮ್ ಅದೇ ಮೆಥಡಲ್ಲಿ ವರ್ಕು ಸೀದಾ ಸೈಡಿಗೆ ಬರುವ ಹಾಗೆ ಇಟ್ಕೊಂಡು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಒಂದೆರಡು ಸತಿ ನೋಟ್ ಹಾಕಿದರೆ ಆಯಿತು ನೋಡಿ. ಈ ರೀತಿಯಲ್ಲಿ ಕಾಣ್ತದೆ. ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ಹೇಗಿದೆ ಬ್ರೈಡಲ್ ಕುಚ್ಚು? ಗ್ರ್ಯಾಂಡಾಗಿ ಎಲಿಗೆಂಟಾಗಿ ಕಾಣ್ತಾ ಇಲ್ವಾ? ನಿಮಗೆ ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.